ಯಾರ್ಯಾರು ಗಲಾಟೆ ಗೊತ್ತಾಗುತ್ತೆ ನಮ್ಗೂ ನಿಮ್ಗೂ ಅವ್ರೆಲ್ಲೋ ಪರ್ಮಿಷನ್ ಕೊಟ್ಟು ಎಲ್ಲೋ ಇರ್ತಾರೆ ಗೊತ್ತಾಯ್ತೇನಮ್ಮ. ಅದಕ್ಕೆ ಅದು ಅವಕಾಶ ಕೊಡಬೇಡಿ. ನಿಮ್ಮ ಹುಡುಗನಿಗೆ ಅದೇ ವಿಚಾರನೇ ನಾನು ಹೇಳಿರೋದು. ಇದು ನಮ್ಮ ಮಟ್ಟದಲ್ಲಿ ಆಗುವಂಥದ್ದಲ್ಲ. ನಾನು ಇನ್ನೊಂದ್ಸರಿ ಪುನಃ ಮತ್ತೆ ಒತ್ತಾಗಿ ಹೇಳ್ತಾ ಇದ್ದೀನಿ, ಇದು ನಮ್ಮ ಮಟ್ಟದಲ್ಲಿ ಆಗುವಂಥದ್ದಲ್ಲ. ನಮ್ಮ ಮಟ್ಟದಲ್ಲಿ ಆಗುವಂಥದ್ದಲ್ಲ ಅಂದ್ರೆ ಯಾಕೆಂದ್ರೆ ನೀವು ಇದನ್ನೇನಾದ್ರು ಮುಖ್ಯ ಆಗ್ತೀನಿ ಅಥವಾ ಕ್ಲೋಸ್ ಮಾಡಿಸ್ತೀನಿ ಅಂದ್ರೆ ನಿಮ್ಮ ವಿರುದ್ಧ ಕೇಸ್ ಆಗುತ್ತೆ. ಅದರೊಳಗೆ ಎರಡು ಮಾತೇ ಇಲ್ಲ. ಅದರೊಳಗೆ ನಾನು ಹೇಳಿದ್ರಲ್ಲಮ್ಮ, ಮಾಡಬೇಕಾಗಿರೋ ಇಲಾಖೆ ಬಂದ್ಬಿಟ್ಟೆ ಬೇರೆ ಇಲಾಖೆ ಇದೆ, ಅದು ಕ್ರಮ ತಗೋಬೇಕಾಗಿರೋ ಇಲಾಖೆ. ನಾವು ಕಾನೂನು ಸುವ್ಯವಸ್ಥೆ ಹತ್ಗೆಡಿದ್ರೆ ಅದ್ಮೇಲೆ ಕ್ರಮ ಕೈಗೊಳ್ಳೋರು ಮಾತ್ರ. ನಾವು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ನಾವು ಲೈಸೆನ್ಸ್ ಹೋಲ್ಡ್ರು ನಮ್ಗೆ ಮಾತಾಡ್ಸಲ್ಲ. ಯಾಕೆಂದ್ರೆ ಅದಕ್ಕೆ ಅಂತ ಇಲಾಖೆ ಇದೆ, ಅಬಕಾರಿ ಇಲಾಖೆ ಇದೆ, ಅದು ಮತ್ತೆ ಸರ್ಕಾರ ಮಟ್ಟದಲ್ಲಿ ಆಗ್ಬೇಕು. ನಾನು ಹೇಳಿದ್ನಲ್ಲಮ್ಮ, ನಾವು ಓಪನ್ ಮಾಡಿಸೋರು ಅಲ್ಲ. ಮತ್ತೆ ನೀವು ಅದನ್ನೇ ಹೇಳಿಸ್ತಾ ಇದ್ದೀರ ನನ್ನ ಕೈಲಿ. ಕೊಡಿ, ಮನವಿ ಕೊಡಿ. ಮನವಿ ಕೊಟ್ಟಾದ್ಮೇಲೆ ಅದು ನಾನು ಈ ಥರ ಆಗಿದೆ ಅಂತ ವಾಸ್ತವಾಂಶ ನಾನು ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. DCP ಮಟ್ಟದಲ್ಲಿ ಅಕಸ್ಮಾತ್ ಮೇಡಮ್ ಇನ್ನೊಂದ್ಸರಿ ಲೆಟರ್ ಹಾಕ್ತಾರೆ, ಇದೇ ವಿಡಿಯೋನ ಎನ್ಕ್ಲೋಸ್ ಮಾಡಿ ಕಳಿಸ್ತೀರಿ, ಆಗೋದಲ್ಲ. ನಮ್ಮ ಮಟ್ಟದಲ್ಲಿ ನಾವು ಬಾರೋಪ ಆಗ್ಬಿಟ್ಟು ಅವ್ರೇನು ನಮ್ಗೆ ಬೇಕಾಗಿಲ್ಲ, ನಾವು ಬೆಳೆದೋದಿಲ್ಲ. ನಮಗೇನು ಸಾರ್ವಜನಿಕ ಹಿತಾಸಕ್ತಿ ಮುಖ್ಯವಾಗಿ ನೋಡೋದು, ಆ ಒಂದು ಉದ್ದೇಶದಲ್ಲಿ ನಾವು ಹೇಳ್ತಾ ಇರೋದು. ಗೊತ್ತಾಯ್ತೇನಪ್ಪ? ಆಯ್ತು, ನಡೀರಿ, ನಾನು ಮನವಿ ತಗೋತೀನಿ. ಬನ್ನಿ ಬನ್ನಿ ಬನ್ನಿ, ನಾನು ಕೊಡಪ್ಪ, ನಾನೇ ಫಾರ್ವರ್ಡ್ ಮಾಡೋದು. ನಾನು ಹೇಳುತ್ತಲ್ಲ, ಇದೇ ಪ್ರೊಸೀಜರ್. ಇದ್ರದ್ದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿ ಇಷ್ಟು ಜನ ವಾಸ ಮಾಡ್ತಾ ಇದ್ರೆ ಈ ತರ ಸಮಸ್ಯೆ ಆಗ್ತಾ ಇದೆ ಸರ್, ದಯವಿಟ್ಟು ಇದ್ರ ಬಗ್ಗೆ ನೀವು ಮನವರಿಕೆ ಮಾಡ್ಕೊಡಿ. ಹಾಕ್ರಪ್ಪ, ಇದನ್ನ ತಡೆ ಮಾಡಿದ್ರೆ ಕೇಳಿ, ಅದನ್ನ ಹೇಳ್ತೇನೆ. ತಡೆ ಮಾಡಿದ್ರೆ ಖಂಡಿತ ನಿಮಗೆ ಕೇಸ್ ಆಗುತ್ತೆ. ಒಂದು ಬೋರ್ಡ್ ಇಲ್ಲ, ಏನಿಲ್ಲ, ರಾತ್ರಿ ಬಂದ್ಬಿಟ್ಟು ಬೋರ್ಡ್ ಇಲ್ಲ, ಹಾಕ್ಲೇಬೇಕಲ್ಲ. ಪರ್ಮಿಷನ್ ಕೊಟ್ಟವ್ರನ್ನ ಮತ್ತೆ ಪರ್ಮಿಷನ್ ಕೊಟ್ಟವ್ರನ್ನಾಗಲ್ಲ, ಲೈಸೆನ್ಸ್ ಕೊಟ್ಟವ್ರನ್ನಾಗಲ್ಲ. ಸಾರ್ವಜನಿಕ ಪರವಾಗಿ ಮಾತಾಡ್ತಾರದು. ನಿಮ್ಗೆ ಏನಿದೆ ಅಹವಾಲು ಕೊಟ್ರಪ್ಪ, ಎಲ್ಲ